ಪಲ್ಲು, ನಮ್ಮ ಅಕ್ಕನ ಮಗಳು ಸುಲೋಚನಾ ಪತ್ರ ಬರೆದಾಗಿದೆ. ಅದೇನ್ ಬರೆದಿದ್ದಾಳೆ ಅಂತ ಓದಿ ಹೇಳು. ಅದು ಯಾರೇ ಅದು ಪತ್ರ ಬರ್ದಿರೋದು? ಅಣ್ಣಯ್ಯ, ದೊಡ್ಡಮ್ಮನ ಮಗಳು ಸುಲೋಚನಕ್ಕ ಬರ್ದಿರೋದು. ಆ ಪಚಾರಿ ಹೆಂಗ್ ಅದು ಏನು ಬರ್ದಿದ್ದಾಳೆ ನೋಡಮ್ಮ? ರಾಯಚೂರಲ್ಲಿ ತುಂಬಾ ಬಿಸಿಲಿದೆ ಅಂತೆ, ಬೇಸಿಗೆ ಮುಗಿಯೋವರೆಗೂ ನಮ್ಮ ಮನೇಲೆ ಬಂದು ಇರ್ತಾಳಂತೆ. ನಾವು ಮನೆ ಮಂದಿ ಎಲ್ಲ ಸೇರ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿ ಟೆಂಟ್ ಹಾಕೊಂಡಿರೋಣ ಅಂದ್ರೆ ಈ ಅಮ್ಮ ಇಲ್ಲಿ ಬರ್ತಾ ಇದ್ದಾಳೆ. ಬರ್ಲಿ ಏನಾರ ಒಂದು ವ್ಯವಸ್ಥೆ ಮಾಡೋಣ. ದಂಡ ಪೇಂಟ್ಸ್ ದಂಡ ಪಿಂಚ್ ಅಂತ ಕರೆದಿದ್ದು ನಮ್ನೇನ? ಈ ಮನೆಯಲ್ಲಿ ನಿಮ್ಮಿಬ್ರು ಬಿಟ್ರೆ ದಂಡ ಪಿಂಡಗಳಂತ ಇನ್ಯಾರೋ ಇದ್ದಾರೆ. ಅಶೋಕ ಚಿಕ್ಕಮಂಗಳೂರು. ಈ ಪತ್ರನ ಹಳೆ ಅಂದ್ರೆ ಇದನ್ನ ನೀವು ನಿಮ್ ಕೈನಲ್ಲಿ ಹಿಡ್ಕೊಳ್ಳಿ. ಸುಲೋಚನಾ ರಾಯಚೂರು ಇದನ್ನ ನೀನ್ ಹಿಡ್ಕೊಳ್ಳ. ನೆಟ್ಟಿಗಿಬ್ರು ಪೋಸ್ಟ್ ಆಫೀಸ್ ಹತ್ರ ಹೋಗಲ್ಲ. ಒಂದ್ 2 ಕವರ್ ತಗೊಳ್ಳಿ, ಸ್ಟ್ಯಾಂಪ್ ಅದ್ರ ಮೇಲ್ಗಡೆ ಅಂಟಿಸಿ. ಈ ಅಡ್ರೆಸ್ ಇದೆಯಲ್ಲ, ಇದನ್ನ ಕವರ್ ಮೇಲೆ ಬರ್ದ್ಬಿಟ್ಟು ನೀಟಾಗಿ ಪೋಸ್ಟ್ ಮಾಡಿ. ಇದು ಕವರ್ಗೆ ಮತ್ತು ಸ್ಟ್ಯಾಂಪ್ಗೆ ಇದನ್ನೆಲ್ಲಿ ಕೊಡಿರ್ತೀರಾ, ನೀವು ಮರ್ತ್ ಬಿಡ್ತೀರಾ, ಹಳೆ ಹತ್ರ ಬನ್ನಿ, ಮರಿಬೇಡಿ. ನೆಟ್ಟಗೋಗಿ ಪೋಸ್ಟ್ ಮಾಡ್ಬಿಟ್ಟು ಬನ್ನಿ. ಅಯ್ಯೋಲೆ, ಅವು ಮೊದಲೇ ದಂಡ ಪಿಂಡಗಳು. ಈ ಅಡ್ರೆಸ್ ನ ಅದಕ್ಕೆ ಬಲ್ದು, ಆ ಅಡ್ರೆಸ್ ನ ಇದಕ್ಕೆ ಬಲ್ದು ಪೋಸ್ಟ್ ಮಾಡಿಬಿಟ್ರೆ ಸುಲೋಚನೆಗೆ ವಿಷಯ ಗೊತ್ತಾಗಿ ನಿನ್ನ ಸುಮ್ಮನೆ ಬಿಡ್ತಾಳೇನೋ? ಗೋಣದಲ್ಲಿ ಹಾಕಿ ಹೂಲಿದು ಮುಕ್ಕ ಬಿಡ್ತಾಳೆ. ಪತ್ರ ಬರೆಯೋದು ಹಾಗೇನೋ? ನಿನ್ ಕೈ ಸೇದಾಗ ಅದು ಸುಲೋಚನಕ್ಕೆ ಅದು ಏನಾಯ್ತು ಗೊತ್ತಾ? ಅದು ಆಕ್ಚುಲಿ ನಾನು ಯಾರಿಗೋ ಬರೆದ ಪತ್ರ ಮಿಸ್ಟೇಕ್ ಆಗಿ ನಿನಗೆ ಬಂದ್ಬಿಡಿದೆ. ದಯವಿಟ್ಟು ಕ್ಷಮೆ ಇರಲ್ಲ. ಈಗ ನೀನ್ ಬೆನ್ ಮೇಲೆಲ್ಲ ಹೊಡೆಯೋಕೋಬೇಡ. ಬೇಕಾದ್ರೆ ತಪ್ಪಾಯ್ತು ಅಂತ ನೀನ್ ಕಾಡ್ಕೊಂಡು ಕ್ಷಮೆ ಕೇಳ್ಬಿಡ್ತೀನಿ ಕಣವ. ನಿನಗೆ ಕೈಯಲ್ಲಿ ಹೊಡೆದ್ರೆ ಸಾಲದು, ಒನಕೇನೋ ಹಾರೇನೋ ತಂದು ನಿನ್ ತಲೆ ಮೇಲೆ ಎತ್ತು ಹಾಕ್ಬಿಡ್ತೀನಿ. ನಂತರ ಹೊಡಿಬಿಡ. ಅಯ್ಯೋ ತಲೆ ಹೊಡಿಬಿಡ ನಂತರ. ಏನಾಯ್ತು? ಸುಮ್ಮನೆ ಇಷ್ಟೊತ್ತು ನಾನು ಕಾಣಿದ ಕನಸೆ. ಮಾತೃಶ್ರೀ ರಂಗಮ್ಮ, ನಿಂದು ಅದೆಂತ ದರಿದ್ರ ಬಾಯಮ್ಮ. ಆ ಪಕ್ಷ ದಂಡ ಪಿಂಡಗಳು ನೀನ್ ಹೇಳ್ದಾಗೆ ಮಾಡ್ಬಿಟ್ಟಿದ್ರೆ ಏನ್ ಕತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡಪ್ಪ, ಇದೇ ಡಬ್ಬದಲ್ಲಿ ನಾವು ಲೆಟರ್ ಹಾಕಿ. ಅಯ್ಯ ಶಿವನೇ, ಬೀಗ ಬೇರೆ ಜಡ್ಕೊಂಡು ಹೋಗ್ಬಿಟ್ಟವ್ರೆ. ಈ ಪತ್ರನ ಹೆಂಗೋ ಆಚೆಗೆ ತೆಗೆಯೋದು? ಬಾಬಾ, ಒಂದ್ಸತಿ ಲೆಟರ್ ನ ಪೋಸ್ಟ್ ಬಾಕ್ಸ್ ಒಳಗೆ ಹಾಕಿದ್ರೆ ಪೋಸ್ಟ್ ಮಾಸ್ಟರ್ಗೂ ಅದನ್ನ ತೆಗಿಯೋ ಪರ್ಮಿಷನ್ ಇರಲ್ಲ. ನೋಡ, ಡಬ್ಬ ತರಿಸಿದ್ವಿ, ಬೇಕಾದ್ರೆ ಲೆಟರ್ ತೆಕ್ಕೋ, ಇಲ್ಲಾಂದ್ರೆ ಬಿಡೋ. ನಮಗ್ ಮಸಾಲೆ ದೋಸೆಗೆ 200 ರೂಪಾಯಿ ಕೊಡು. ನೀವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ನಾನ್ ನಿಮ್ಗೆ ದೋಸೆ ಎಲ್ಲ ಕಂಡ್ರು ಚಟ್ನಿನೂ ಕೊಡ್ಸಲ್ಲ. ನಾನು ಹೇಳಿಲ್ಲ ಕೈ ಕೊಡ್ತಾರೆ ಅಂತ. ಬರ, ಪೋಸ್ಟ್ ಮಾಸ್ಟರ್ ಬರ್ಲಿ, ಕೈ ಕಾಲು ಹಿಡಿದ್ಬಿಟ್ಟಾದ್ರೂ ಆ ಪತ್ರಗಳನ್ನ ಆಚೆ ತೆಗೆಸ್ಕೊಂಡು ಹೋಗ್ಬಿಡ್ತೀನಿ. ನೀನು ಒಂದೆರಡು ಪುನ್ ತಿನ್ಕೋ. ಇಲ್ಲ, ಮೊದ್ಲು ನಿಮಗ್ ತಿನ್ಸಿನಿ, ಮೂತಿ ಒರೆಸಿ ಆಮೇಲೆ ನಾನು ತಿನ್ಸಿನಿ. ಏನಾಯ್ತಮ್ಮ ನಿಮ್ಗೆ ಇಷ್ಟೊತ್ತಿನಲ್ಲಿ? ಚಂಪ ಹಾಗೆ ಮಾಡ್ಬಾರ್ದಾಗಿತ್ತು. ಇನ್ನೇನ್ ಮಾಡ್ಬೇಕಾಗಿತ್ತು? ಊಟ ತಗೊಂಡು ಹೋಗಿದ್ದಾಳೆ, ತಿನ್ಸಿ ಮೋಸೆ ಒಲಿಸಿ ಬರ್ತಾಳೆ. ಪೋಸ್ಟ್ ಬಾಕ್ಸ್ ಹತ್ರ ಇಷ್ಟೊತ್ತಲ್ಲಿ ಯಾರು ಇರಲ್ಲ. ಇಂಥ ಟೈಮಲ್ಲಿ ಆ ಚಂಪ ಯಾಕೆ ಹೋಗ್ಬೇಕಾಗಿತ್ತು? ಅಲ್ಲಮ್ಮ, ನೀನು ಊಟ ತಗೊಂಡೋಗಿ ಬಡಿಸಲ್ಲ, ಬಡಿಸೋವನ್ನು ಬಿಡಲ್ಲ ಅಂತಂದ್ರೆ ಹೇಗಮ್ಮ? ಅವಳು ಬಡಿಸೋ ನೆಪದಲ್ಲಿ ಇನ್ನು ಏನೇನೋ ಬಡಿಸ್ಬಿಟ್ರೆ ಇನ್ನು ಏನು ಬಡಿಸ್ತಾಳೆ? ಮಣ್ಣು ಇದೆಲ್ಲ ನನ್ನ ಕಲ್ಮ. ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನಮ್ಮ ಅಣ್ಣ ಯಾರು? ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು. ಅವನೇನಪ್ಪ ನೀನ್ ಚೆಕ್ ಮಾಡೋದು? ಬಾವನ್ ಚೆಕ್ ಮಾಡ್ಬೇಕು ಅಂತ ಜಾಜತ್ಕಿನ ದುಡ್ಡು ಕೊಟ್ಟಲ್ಲಪ್ಪಲ್ಲ. ಅವ್ರು 100 ಹೇಳ್ತಾರೆ, ನೀವ್ಯಾಕೆ ಕೇಳ್ಬೇಕು? ನಾಚಿಕೆ ಮಾನ ಮರ್ಯಾದೆ ಇರೋರು ಯಾರು ಇಂಥ ಕೆಲಸ ಮಾಡಲ್ಲ. ನಿಮ್ ಜನ್ಮಕ್ಕೆ ಒಂದು ಬೆಳಗ್ಗೆಯಿಂದ ನಾಯಿ ಕಾದಂಗ್ ನಿನ್ನ ಕಾದ್ಬಿಟ್ಟಲ್ಲ ಅಣ್ಣ. ಅದು ಈ ಪೋಸ್ಟ್ ಹಬ್ಬದ ಒಳಗಡೆ ನಮ್ಮ ಹುಡುಗರಲ್ಲ ಎಡವಟ ಮಾಡ್ಬಿಟ್ಟು ಒಂದ್ 2 ಲೆಟರ್ನ ತಗ್ಲಾಕ್ಬಿಟ್ಟವ್ರಣ್ಣ. ಕೈ ಮುಗಿತೀನಿ, ಆ ಲೆಟರ್ನ ತಕ್ಕೊಟ್ಬಿಡೋಣ. ಒಂದ್ಸಲಿ ಪೋಸ್ಟ್ ಬಾಕ್ಸ್ ಒಳಗಡೆ ಹಾಕಿದ್ರೆ ಆಗೋಯ್ತು. ಅದನ್ನ ತಲುಪಿಸೋದಷ್ಟೇ ನಮ್ ಕರ್ತವ್ಯ. ಆತರ ಎಲ್ಲ ಹೇಳ್ಬೇಡಣ್ಣ. ಅದು ಏನೋ ಎಡವಟ್ ಆಗೋಗ್ಬಿಟ್ಟಿದೆ. ಆ ಲೆಟರ್ ಏನಾದ್ರು ತಲುಪಬೇಕಾದ್ರೂ ತಲುಪ್ಬಿಡ್ತು ಅಂದ್ರೆ ಆಮೇಲೆ ನನ್ ಜೀವನ ಯಾಕೊಟ್ಟೋಗ್ಬಿಡುತ್ತೆ ಅಣ್ಣ. ಅಣ್ಣ, ಬೇಕಾದ್ರೆ ನೀನ್ ಖಾಲಿ ಬೀಳ್ತೀನಿ, ಕೈಯ ಮುಗಿತೀನಪ್ಪ, ದಯವಿಟ್ಟು ತಕ್ಕೊಡಪ್ಪ. ಮರ್ಯಾದೆಯಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೋಸ್ಟ್ ಹಬ್ಬ ಕದಿಯಕ್ ಬಂದಿದ್ದೀರಾ ಅಂತ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಅಣ್ಣಯ್ಯ, ಹೋದ್ ಕೆಲ್ಸ ಏನಾಯ್ತು? ನಿಂತ ನೋಡಮ್ಮ ನಿಮ್ಮ ಯಜಮಾನಪ್ಪ. ಆ ಲೆಟರ್ ಏನಾದ್ರು ನಮ್ಮ ಸುಲೋಚನಾ ಅಪ್ಪನ ಕೈಗೆ ತಲುಪಿಡ್ತು ಅಂದ್ರೆ ರಾಯಚೂರಿಂದ ಇಲ್ಲಿವರೆಗೂ ನಾನು ಹುಡ್ಕೊಂಬಂದು ಮಕ್ ಮುಗಿದ್ಬಿಡ್ತಾಳೆ ಕಣೆ. ಅಣ್ಣಯ್ಯ, ಇವ್ರು ಹಾಕಿದ ಲೆಟರ್ ತಲುಪುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಸುಲೋಚನಕ್ಕ ಅಂತೂ ಮನೆ ಬಂದ್ ಸೇರಾಯ್ತು. ಪಾಂಡುರಂಗ, ಸುಲೋಚನಕ್ಕ ಚೆನ್ನಾಗಿದ್ಯಾ? ನೀನ್ ನೆಗಪಿದ್ನಲ್ಲಿ ಕೈಯಾಗ ನಾನ್ ಬರ್ತೀನಿ ಅಂತ ಲೆಟರ್ ಹಾಕಿದ್ರೆ ಒಂದ್ ಲೆಟರ್ ಬರೆಯೋದಿರ್ಲಿ, ಒಂದ್ ಫೋನ್ ಮಾಡಕ್ ಆಗ್ಲಿಲ್ವ ನಿಮಗೆ? ಬೇಸಿಗೆ ಮುಗಿಯೋ ತನಕ ಇಲ್ಲೇ ಇದ್ದು ರಾಯಚೂರಲ್ಲಿರೋ ಬಿಸಿನ ನೀನೇ ಮುಟ್ಟಿಸ್ತೀನಿ.